ಅದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಜ್ಞಾನ ದೇಗುಲ. ಪ್ರತಿ ವರ್ಷ ನೂರಾರು ಮಕ್ಕಳು ಕಲಿಯುತ್ತಿದ್ದಾರೆ. 6 ದಶಕಗಳ ಇತಿಹಾಸವಿರುವ ಈ ಶಾಲೆಯನ್ನ ಸರ್ಕಾರ ಮರೆತೇ ಬಿಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಬೇಕಿದ್ದ ಕಟ್ಟಡದ ಸ್ಥಿತಿ ನೋಡಿದ್ರೆ ಮರುಕ ಹುಟ್ಟುತ್ತೆ. ಗೋಡೆಗಳಲ್ಲೂ ಬಿರುಕು, ಉದುರುತ್ತಿರುವ ಸಿಮೆಂಟ್ ಚೊಕ್ಕೆ. ಇದು ಯಾವುದೋ ಪಾಳು ಬಿದ್ದ ಬಂಗಲೆಯಲ್ಲ, ಬದಲಿಗೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಮತ್ತು ವ್ಯತೆ. ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಕಂಡು ಕಾಣದಂತೆ ಇರೋದೇ ಅಧಿಕಾರಿಗಳ ಹವ್ಯಾಸ. ಹೀಗೆ ಎಕ್ಕುಟ್ಟಿ ಹೋಗಿರೋ ಕಟ್ಟಡದಲ್ಲೇ ನಿತ್ಯ ಮಕ್ಕಳು ಪಾಠ ಕೇಳಬೇಕಾ? ಇದು 1-2 ದಿನದ ಗೋಳಲ್ಲ. ವರ್ಷಾನುಗಟ್ಟಲೆ ಪರಿಸ್ಥಿತಿ ಹೀಗೆ ಇದ್ರೂ ಅಧಿಕಾರಿಗಳಿಗೆ ಇದ್ಯಾವುದೂ ಕಾಣ್ತಾ ಇಲ್ಲ. ಇಷ್ಟು ದಿನ ಇದನ್ನೆಲ್ಲ ಸಹಿಸಿಕೊಂಡಿದ್ದ ಗ್ರಾಮಸ್ಥರು ಈಗ ರೊಚ್ಚಿಗೆದ್ದಿದ್ದಾರೆ. ಹಳೆಯ ಕಟ್ಟಡ ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಕೊಠಡಿ ವ್ಯವಸ್ಥೆ ಕಲ್ಪಿಸಿ ಅಂತಿದ್ದಾರೆ. ಒಂದದ್ದು ವಿದ್ಯಾರ್ಥಿಗಳ ಒಂದು ಕೊಠಡಿಗಳ ಒಂದು ಶಿಥಿಲಾವಸ್ಥೆ, ಛತ್ರಿ ಹಿಡ್ಕೊಂಡು ಹೇಳುವಂತಹ ಸಂದರ್ಭ. ಅಂದ್ರೆ ಈ ಛತ್ತು ವಿದ್ಯಾರ್ಥಿಗಳ ಮೇಲೆ ಬಿದ್ರೆ ಪರಿಣಾಮ ಏನ್ ಬೀಳುತ್ತೆ? ಅವಾಗ ಮಾಸ್ಟರ್ಗಳನ್ನು ಒಂದು ಜೀವದ ಹಂಗನ್ನು ತೊರೆದು ಒಂದು ಪಾಠ ಮಾಡುವಂತ ಪರಿಸ್ಥಿತಿ ಬಂದಿದೆ. ಪ್ರತಿ ಸಾರಿನೂ ನಾವು ಇದೇ ರೀತಿ ಹೇಳ್ತಾನೆ ಇರ್ತೀವಿ. ಆದ್ರೆ ಮಾಡ್ತೀವಂತ ಎಲ್ಲಾ ಶಾಸಕರು ಮನವಿ ಕೊಟ್ಟಿದ್ದಾರೆ, ಎಂಪಿಗಳು ಮನವಿ ಕೊಟ್ಟಿದ್ದಾರೆ, ಎಲ್ಲಾ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಜಾರಿ ರೀತಿ ತಂದಿಲ್ಲ. ಬೆಟಗೇರಿ ಗ್ರಾಮಸ್ಥರು ಹಾಗೆ ಇದ್ದಾರೆ, ಇಲ್ಲಿಯ ಒಂದು ಅಧಿಕಾರಿಗಳು ಅದೇ ರೀತಿ ಇದ್ದಾರೆ. ನಮ್ಮ ಹೋರಾಟ, ನಮ್ಮ ಒಂದು ಜಯ ಸಿಗುವವರೆಗೂ ನಾವು ಕೈ ಬಿಡೋದಿಲ್ಲ ಅಂತ ಮನವಿ ಮಾಡ್ಕೊಳ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಶಾಲೆಯಲ್ಲಿ ಇರೋದೇ 4-5 ಕೊಠಡಿ. ಆದ್ರೆ ಇಲ್ಲಿ ಕಲಿಯೋರು ಬರೋಬ್ಬರಿ 290ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಛತ್ರಿ ಹಿಡಿದು ಪಾಠ ಕೇಳುವ ದುಸ್ಥಿತಿ ಇದೆ. ಕೊಠಡಿಗಳಿಲ್ಲ, ಒಂದೇ ಪ್ರಾಬ್ಲಮ್. ಇನ್ನೊಂದು ಮಳೆ ಬಂದಾಗೆಲ್ಲ ಸೋರುತ್ತೆ. ನಾವು ಹೊರಗಡೆ ಎಲ್ಲ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕಾಗುತ್ತೆ. 10th ಇರೋದ್ರಿಂದ ಬಹಳಷ್ಟು ಅಭ್ಯಾಸ ಕಡೆ ಲಕ್ಷ್ಯ ಕೊಡೋದ್ರಿಂದ ರೂಮ್ಸ್ ಗಳೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಅದರಲ್ಲೂ ಇನ್ನ ಎಕ್ಸಾಮಿಗೂ ಕೂಡ ತುಂಬಾ ದಿನಗಳು ಇಲ್ಲ. ಹಾಗಾಗಿ ಸರಿಯಾದಂತೆ ಕೊಠಡಿಗಳು ಸಿಗಬೇಕು. ಮತ್ತೆ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡೋದ್ರಿಂದ ಕೊಠಡಿಗಳನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ನೇಮಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತೀವಿ. 6 ದಶಕಗಳ ಇತಿಹಾಸವಿರೋ ಶಾಲೆ ಅಳಿವಿನ ಅಂಚಿನಲ್ಲಿದೆ. ಮಕ್ಕಳಿಗೆ ವಿದ್ಯಾಮೃತ ನೀಡುತ್ತಿರೋ ಜ್ಞಾನ ದೇಗುಲಕ್ಕೆ ಅಪಾಯ ಎದುರಾಗಿದೆ. ಇನ್ನಾದರೂ ಶಿಕ್ಷಣ ಸಚಿವರು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಸರ್ಕಾರಿ ಶಾಲೆಗೊಂದು ಕಾಯಕಲ್ಪ ಕಲ್ಪಿಸಿಕೊಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಜ್ಞಾನ ದೇಗುಲ. ಪ್ರತಿ ವರ್ಷ ನೂರಾರು ಮಕ್ಕಳು ಕಲಿಯುತ್ತಿದ್ದಾರೆ. 6 ದಶಕಗಳ ಇತಿಹಾಸವಿರುವ ಈ ಶಾಲೆಯನ್ನ ಸರ್ಕಾರ ಮರೆತೇ ಬಿಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಬೇಕಿದ್ದ ಕಟ್ಟಡದ ಸ್ಥಿತಿ ನೋಡಿದ್ರೆ ಮರುಕ ಹುಟ್ಟುತ್ತೆ. ಗೋಡೆಗಳಲ್ಲೂ ಬಿರುಕು, ಉದುರುತ್ತಿರುವ ಸಿಮೆಂಟ್ ಚೊಕ್ಕೆ. ಇದು ಯಾವುದೋ ಪಾಳು ಬಿದ್ದ ಬಂಗಲೆಯಲ್ಲ, ಬದಲಿಗೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಮತ್ತು ವ್ಯತೆ. ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಕಂಡು ಕಾಣದಂತೆ ಇರೋದೇ ಅಧಿಕಾರಿಗಳ ಹವ್ಯಾಸ. ಹೀಗೆ ಎಕ್ಕುಟ್ಟಿ ಹೋಗಿರೋ ಕಟ್ಟಡದಲ್ಲೇ ನಿತ್ಯ ಮಕ್ಕಳು ಪಾಠ ಕೇಳಬೇಕಾ? ಇದು 1-2 ದಿನದ ಗೋಳಲ್ಲ. ವರ್ಷಾನುಗಟ್ಟಲೆ ಪರಿಸ್ಥಿತಿ ಹೀಗೆ ಇದ್ರೂ ಅಧಿಕಾರಿಗಳಿಗೆ ಇದ್ಯಾವುದೂ ಕಾಣ್ತಾ ಇಲ್ಲ. ಇಷ್ಟು ದಿನ ಇದನ್ನೆಲ್ಲ ಸಹಿಸಿಕೊಂಡಿದ್ದ ಗ್ರಾಮಸ್ಥರು ಈಗ ರೊಚ್ಚಿಗೆದ್ದಿದ್ದಾರೆ. ಹಳೆಯ ಕಟ್ಟಡ ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಕೊಠಡಿ ವ್ಯವಸ್ಥೆ ಕಲ್ಪಿಸಿ ಅಂತಿದ್ದಾರೆ. ಒಂದದ್ದು ವಿದ್ಯಾರ್ಥಿಗಳ ಒಂದು ಕೊಠಡಿಗಳ ಒಂದು ಶಿಥಿಲಾವಸ್ಥೆ, ಛತ್ರಿ ಹಿಡ್ಕೊಂಡು ಹೇಳುವಂತಹ ಸಂದರ್ಭ. ಅಂದ್ರೆ ಈ ಛತ್ತು ವಿದ್ಯಾರ್ಥಿಗಳ ಮೇಲೆ ಬಿದ್ರೆ ಪರಿಣಾಮ ಏನ್ ಬೀಳುತ್ತೆ? ಅವಾಗ ಮಾಸ್ಟರ್ಗಳನ್ನು ಒಂದು ಜೀವದ ಹಂಗನ್ನು ತೊರೆದು ಒಂದು ಪಾಠ ಮಾಡುವಂತ ಪರಿಸ್ಥಿತಿ ಬಂದಿದೆ. ಪ್ರತಿ ಸಾರಿನೂ ನಾವು ಇದೇ ರೀತಿ ಹೇಳ್ತಾನೆ ಇರ್ತೀವಿ. ಆದ್ರೆ ಮಾಡ್ತೀವಂತ ಎಲ್ಲಾ ಶಾಸಕರು ಮನವಿ ಕೊಟ್ಟಿದ್ದಾರೆ, ಎಂಪಿಗಳು ಮನವಿ ಕೊಟ್ಟಿದ್ದಾರೆ, ಎಲ್ಲಾ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಜಾರಿ ರೀತಿ ತಂದಿಲ್ಲ. ಬೆಟಗೇರಿ ಗ್ರಾಮಸ್ಥರು ಹಾಗೆ ಇದ್ದಾರೆ, ಇಲ್ಲಿಯ ಒಂದು ಅಧಿಕಾರಿಗಳು ಅದೇ ರೀತಿ ಇದ್ದಾರೆ. ನಮ್ಮ ಹೋರಾಟ, ನಮ್ಮ ಒಂದು ಜಯ ಸಿಗುವವರೆಗೂ ನಾವು ಕೈ ಬಿಡೋದಿಲ್ಲ ಅಂತ ಮನವಿ ಮಾಡ್ಕೊಳ್ತಾರೆ.
ನಿಜ ಹೇಳಬೇಕು ಅಂದ್ರೆ ಈ ಶಾಲೆಯಲ್ಲಿ ಇರೋದೇ 4-5 ಕೊಠಡಿ. ಆದ್ರೆ ಇಲ್ಲಿ ಕಲಿಯೋರು ಬರೋಬ್ಬರಿ 290ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಛತ್ರಿ ಹಿಡಿದು ಪಾಠ ಕೇಳುವ ದುಸ್ಥಿತಿ ಇದೆ. ಕೊಠಡಿಗಳಿಲ್ಲ, ಒಂದೇ ಪ್ರಾಬ್ಲಮ್. ಇನ್ನೊಂದು ಮಳೆ ಬಂದಾಗೆಲ್ಲ ಸೋರುತ್ತೆ. ನಾವು ಹೊರಗಡೆ ಎಲ್ಲ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕಾಗುತ್ತೆ. ಟೆಂತ್ ಇರೋದ್ರಿಂದ ಬಹಳಷ್ಟು ಅಭ್ಯಾಸ ಕಡೆ ಲಕ್ಷ್ಯ ಕೊಡೋದ್ರಿಂದ ರೂಮ್ಸ್ ಗಳೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಅದರಲ್ಲೂ ಇನ್ನ ಎಕ್ಸಾಮ್ಗೂ ಕೂಡ ತುಂಬಾ ದಿನಗಳು ಇಲ್ಲ. ಹಾಗಾಗಿ ಸರಿಯಾದಂತ ಕೊಠಡಿಗಳು ಸಿಗಬೇಕು. ಮತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡೋದ್ರಿಂದ ಕೊಠಡಿಗಳನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ನೇಮಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತೀನಿ. 6 ದಶಕಗಳ ಇತಿಹಾಸವಿರೋ ಶಾಲೆ ಅಳಿವಿನ ಅಂಚಿನಲ್ಲಿದೆ. ಮಕ್ಕಳಿಗೆ ವಿದ್ಯಾಮೃತ ನೀಡುತ್ತಿರೋ ಜ್ಞಾನ ದೇಗುಲಕ್ಕೆ ಅಪಾಯ ಎದುರಾಗಿದೆ. ಇನ್ನಾದರೂ ಶಿಕ್ಷಣ ಸಚಿವರು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಸರ್ಕಾರಿ ಶಾಲೆಗೊಂದು ಕಾಯಕಲ್ಪ ಕಲ್ಪಿಸಿಕೊಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಜ್ಞಾನ ದೇಗುಲ. ಪ್ರತಿ ವರ್ಷ ನೂರಾರು ಮಕ್ಕಳು ಕಲಿಯುತ್ತಿದ್ದಾರೆ. 6 ದಶಕಗಳ ಇತಿಹಾಸವಿರುವ ಈ ಶಾಲೆಯನ್ನ ಸರ್ಕಾರ ಮರೆತೇ ಬಿಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಬೇಕಿದ್ದ ಕಟ್ಟಡದ ಸ್ಥಿತಿ ನೋಡಿದ್ರೆ ಮರುಕ ಹುಟ್ಟುತ್ತೆ. ಗೋಡೆಗಳಲ್ಲೂ ಬಿರುಕು, ಉದುರುತ್ತಿರುವ ಸಿಮೆಂಟ್ ಚಕ್ಕೆ. ಇದು ಯಾವುದೋ ಪಾಳು ಬಿದ್ದ ಬಂಗಲೆಯಲ್ಲ, ಬದಲಿಗೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಮತ್ತು ವ್ಯತೆ. ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಕಂಡು ಕಾಣದಂತೆ ಇರೋದೇ ಅಧಿಕಾರಿಗಳ ಹವ್ಯಾಸ. ಹೀಗೆ ಎಕ್ಕುಟ್ಟಿ ಹೋಗಿರೋ ಕಟ್ಟಡದಲ್ಲೇ ನಿತ್ಯ ಮಕ್ಕಳು ಪಾಠ ಕೇಳಬೇಕಾ? ಇದು 1-2 ದಿನದ ಗೋಳಲ್ಲ. ವರ್ಷಾನುಗಟ್ಟಲೆ ಪರಿಸ್ಥಿತಿ ಹೀಗೆ ಇದ್ರೂ ಅಧಿಕಾರಿಗಳಿಗೆ ಇದ್ಯಾವುದೂ ಕಾಣ್ತಾ ಇಲ್ಲ. ಇಷ್ಟು ದಿನ ಇದನ್ನೆಲ್ಲ ಸಹಿಸಿಕೊಂಡಿದ್ದ ಗ್ರಾಮಸ್ಥರು ಈಗ ರೊಚ್ಚಿಗೆದ್ದಿದ್ದಾರೆ. ಹಳೆಯ ಕಟ್ಟಡ ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಕೊಠಡಿ ವ್ಯವಸ್ಥೆ ಕಲ್ಪಿಸಿ ಅಂತಿದ್ದಾರೆ. ಒಂದನೇದ್ದು ವಿದ್ಯಾರ್ಥಿಗಳ ಒಂದು ಕೊಠಡಿಗಳ ಒಂದು ಶಿಥಿಲಾವಸ್ಥೆ, ಛತ್ರಿ ಹಿಡ್ಕೊಂಡು ಹೇಳುವಂತಹ ಸಂದರ್ಭ. ಅಂದ್ರೆ ಈ ಛತ್ತು ವಿದ್ಯಾರ್ಥಿಗಳ ಮೇಲೆ ಬಿದ್ರೆ ಪರಿಣಾಮ ಏನ್ ಬೀಳುತ್ತೆ? ಅವಾಗ ಮಾಸ್ಟರ್ಗಳನ್ನು ಒಂದು ಜೀವದ ಹಂಗನ್ನು ತೊರೆದ ಒಂದು ಪಾಠ ಮಾಡುವಂತ ಪರಿಸ್ಥಿತಿ ಬಂದಿದೆ. ಪ್ರತಿ ಸಾರಿನೂ ನಾವು ಇದೇ ರೀತಿ ಹೇಳ್ತಾನೆ ಇರ್ತೀವಿ. ಆದ್ರೆ ಮಾಡ್ತೀವಂತ ಎಲ್ಲಾ ಶಾಸಕರು ಮನವಿ ಕೊಟ್ಟಿದ್ದಾರೆ, ಎಂಪಿಗಳು ಮನವಿ ಕೊಟ್ಟಿದ್ದಾರೆ, ಎಲ್ಲಾ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಜಾರಿ ರೀತಿ ತಂದಿಲ್ಲ. ಬೆಟಗೇರಿ ಗ್ರಾಮಸ್ಥರು ಹಾಗೆ ಇದ್ದಾರೆ, ಇಲ್ಲಿಯ ಒಂದು ಅಧಿಕಾರಿಗಳು ಅದೇ ರೀತಿ ಇದ್ದಾರೆ. ನಮ್ಮ ಹೋರಾಟ, ನಮ್ಮ ಒಂದು ಜಯ ಸಿಗುವವರೆಗೂ ನಾವು ಕೈ ಬಿಡೋದಿಲ್ಲ ಅಂತ ಮನವಿ ಮಾಡ್ಕೊಳ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಶಾಲೆಯಲ್ಲಿ ಇರೋದೇ 4-5 ಕೊಠಡಿ. ಆದ್ರೆ ಇಲ್ಲಿ ಕಲಿಯೋರು ಬರೋಬ್ಬರಿ 290ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಛತ್ರಿ ಹಿಡಿದು ಪಾಠ ಕೇಳುವ ದುಸ್ಥಿತಿ ಇದೆ. ಕೊಠಡಿಗಳಿಲ್ಲ, ಒಂದೇ ಪ್ರಾಬ್ಲಮ್. ಇನ್ನೊಂದು ಮಳೆ ಬಂದಾಗೆಲ್ಲ ಸೋರುತ್ತೆ. ನಾವು ಹೊರಗಡೆ ಎಲ್ಲ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕಾಗುತ್ತೆ. ಟೆಂತ್ ಇರೋದ್ರಿಂದ ಬಹಳಷ್ಟು ಅಭ್ಯಾಸ ಕಡೆ ಲಕ್ಷ್ಯ ಕೊಡೋದ್ರಿಂದ ರೂಮ್ಸ್ ಗಳೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಅದರಲ್ಲೂ ಇನ್ನ ಎಕ್ಸಾಮ್ಗೂ ಕೂಡ ತುಂಬಾ ದಿನಗಳು ಇಲ್ಲ. ಹಾಗಾಗಿ ಸರಿಯಾದಂತ ಕೊಠಡಿಗಳು ಸಿಗಬೇಕು. ಮತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡೋದ್ರಿಂದ ಕೊಠಡಿಗಳನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ನೇಮಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತೀನಿ. 6 ದಶಕಗಳ ಇತಿಹಾಸವಿರೋ ಶಾಲೆ ಅಳಿವಿನ ಅಂಚಿನಲ್ಲಿದೆ. ಮಕ್ಕಳಿಗೆ ವಿದ್ಯಾಮೃತ ನೀಡುತ್ತಿರೋ ಜ್ಞಾನ ದೇಗುಲಕ್ಕೆ ಅಪಾಯ ಎದುರಾಗಿದೆ. ಇನ್ನಾದರೂ ಶಿಕ್ಷಣ ಸಚಿವರು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಸರ್ಕಾರಿ ಶಾಲೆಗೊಂದು ಕಾಯಕಲ್ಪ ಕಲ್ಪಿಸಿಕೊಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಜ್ಞಾನ ದೇಗುಲ. ಪ್ರತಿ ವರ್ಷ ನೂರಾರು ಮಕ್ಕಳು ಕಲಿಯುತ್ತಿದ್ದಾರೆ. 6 ದಶಕಗಳ ಇತಿಹಾಸವಿರುವ ಈ ಶಾಲೆಯನ್ನ ಸರ್ಕಾರ ಮರೆತೇ ಬಿಟ್ಟಿದೆ. ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಬೇಕಿದ್ದ ಕಟ್ಟಡದ ಸ್ಥಿತಿ ನೋಡಿದ್ರೆ ಮರುಕ ಹುಟ್ಟುತ್ತೆ. ಗೋಡೆಗಳಲ್ಲೂ ಬಿರುಕು, ಉದುರುತ್ತಿರುವ ಸಿಮೆಂಟ್ ಚಕ್ಕೆ. ಇದು ಯಾವುದೋ ಪಾಳು ಬಿದ್ದ ಬಂಗಲೆಯಲ್ಲ, ಬದಲಿಗೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಮತ್ತು ವ್ಯತೆ. ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಕಂಡು ಕಾಣದಂತೆ ಇರೋದೇ ಅಧಿಕಾರಿಗಳ ಹವ್ಯಾಸ.
ಹೀಗೆ ಎಕ್ಕುಟ್ಟಿ ಹೋಗಿರೋ ಕಟ್ಟಡದಲ್ಲೇ ನಿತ್ಯ ಮಕ್ಕಳು ಪಾಠ ಕೇಳಬೇಕಾ? ಇದು 1-2 ದಿನದ ಗೋಳಲ್ಲ, ವರ್ಷಾನುಗಟ್ಟಲೆ ಪರಿಸ್ಥಿತಿ ಹೀಗೆ ಇದ್ರೂ ಅಧಿಕಾರಿಗಳಿಗೆ ಇದ್ಯಾವುದೂ ಕಾಣ್ತಾ ಇಲ್ಲ. ಇಷ್ಟು ದಿನ ಇದನ್ನೆಲ್ಲ ಸಹಿಸಿಕೊಂಡಿದ್ದ ಗ್ರಾಮಸ್ಥರು ಈಗ ರೊಚ್ಚಿಗೆದ್ದಿದ್ದಾರೆ. ಹಳೆಯ ಕಟ್ಟಡ ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಕೊಠಡಿ ವ್ಯವಸ್ಥೆ ಕಲ್ಪಿಸಿ ಅಂತಿದ್ದಾರೆ. ಒಂದನೇದ್ದು ವಿದ್ಯಾರ್ಥಿಗಳ ಒಂದು ಕೊಠಡಿಗಳ ಒಂದು ಶಿಥಿಲಾವಸ್ಥೆ, ಛತ್ರಿ ಹಿಡ್ಕೊಂಡು ಹೇಳುವಂತಹ ಸಂದರ್ಭ. ಅಂದ್ರೆ ಈ ಛತ್ತು ವಿದ್ಯಾರ್ಥಿಗಳ ಮೇಲೆ ಬಿದ್ರೆ ಪರಿಣಾಮ ಏನ್ ಬೀಳುತ್ತೆ? ಅವಾಗ ಮಾಸ್ಟರ್ಗಳನ್ನು ಒಂದು ಜೀವದ ಹಂಗನ್ನು ತೊರೆದು ಒಂದು ಪಾಠ ಮಾಡುವಂತ ಪರಿಸ್ಥಿತಿ ಬಂದಿದೆ. ಪ್ರತಿ ಸಾರಿನೂ ನಾವು ಇದೇ ರೀತಿ ಹೇಳ್ತಾನೆ ಇರ್ತೀವಿ, ಆದ್ರೆ ಮಾಡ್ತೀವಂತ ಎಲ್ಲಾ ಶಾಸಕರು ಮನವಿ ಕೊಟ್ಟಿದ್ದಾರೆ, ಎಂಪಿಗಳು ಮನವಿ ಕೊಟ್ಟಿದ್ದಾರೆ, ಎಲ್ಲಾ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಜಾರಿ ರೀತಿ ತಂದಿಲ್ಲ. ಬೆಟಗೇರಿ ಗ್ರಾಮಸ್ಥರು ಹಾಗೆ ಇದ್ದಾರೆ, ಇಲ್ಲಿಯ ಒಂದು ಅಧಿಕಾರಿಗಳು ಅದೇ ರೀತಿ ಇದ್ದಾರೆ. ನಮ್ಮ ಹೋರಾಟ, ನಮ್ಮ ಒಂದು ಜಯ ಸಿಗುವವರೆಗೂ ನಾವು ಕೈ ಬಿಡೋದಿಲ್ಲ ಅಂತ ಮನವಿ ಮಾಡ್ಕೊಳ್ತಾರೆ. ನಿಜ ಹೇಳಬೇಕು ಅಂದ್ರೆ ಈ ಶಾಲೆಯಲ್ಲಿ ಇರೋದೇ 4-5 ಕೊಠಡಿ. ಆದ್ರೆ ಇಲ್ಲಿ ಕಲಿಯೋರು ಬರೋಬ್ಬರಿ 290ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಛತ್ರಿ ಹಿಡಿದು ಪಾಠ ಕೇಳುವ ದುಸ್ಥಿತಿ ಇದೆ. ಕೊಠಡಿಗಳಿಲ್ಲ, ಒಂದೇ ಪ್ರಾಬ್ಲಮ್. ಇನ್ನೊಂದು ಮಳೆ ಬಂದಾಗೆಲ್ಲ ಸೋರುತ್ತೆ, ನಾವು ಹೊರಗಡೆ ಎಲ್ಲ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕಾಗುತ್ತೆ. ಟೆಂತ್ ಇರೋದ್ರಿಂದ ಬಹಳಷ್ಟು ಅಭ್ಯಾಸ ಕಡೆ ಲಕ್ಷ್ಯ ಕೊಡೋದ್ರಿಂದ ರೂಮ್ಸ್ಗಳೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಅದರಲ್ಲೂ ಇನ್ನ ಎಕ್ಸಾಮ್ಗೂ ಕೂಡ ತುಂಬಾ ದಿನಗಳು ಇಲ್ಲ. ಹಾಗಾಗಿ ಸರಿಯಾದಂತೆ ಕೊಠಡಿಗಳು ಸಿಗಬೇಕು. ಮತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಅಭ್ಯಾಸ ಮಾಡೋದ್ರಿಂದ ಕೊಠಡಿಗಳನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ನೇಮಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತೀನಿ. 6 ದಶಕಗಳ ಇತಿಹಾಸವಿರೋ ಶಾಲೆ ಅಳಿವಿನ ಅಂಚಿನಲ್ಲಿದೆ. ಮಕ್ಕಳಿಗೆ ವಿದ್ಯಾಮೃತ ನೀಡುತ್ತಿರೋ ಜ್ಞಾನ ದೇಗುಲಕ್ಕೆ ಅಪಾಯ ಎದುರಾಗಿದೆ. ಇನ್ನಾದರೂ ಶಿಕ್ಷಣ ಸಚಿವರು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಸರ್ಕಾರಿ ಶಾಲೆಗೊಂದು ಕಾಯಕಲ್ಪ ಕಲ್ಪಿಸಿಕೊಡಬೇಕಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.